ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಸುರಭಿ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭಗೊಳ್ಳಲಿದೆ. ಇವತ್ತು ವಿಪಕ್ಷಗಳ ವಿರುದ್ಧ ಪ್ರತ್ಯಸ್ತ್ರ ಹೂಡಲು ಕೂಡ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನಿಂದ ಡಿಸೆಂಬರ್ 19ರವರೆಗೆ ಅಧಿವೇಶನ ನಡೆಯುತ್ತೆ. ಆಡಳಿತ ಪಕ್ಷ ಕಾಂಗ್ರೆಸ್ ಕಟ್ಟಿಹಾಕಲು ವಿಪಕ್ಷಗಳು ಸಜ್ಜಾಗಿವೆ. ಆಡಳಿತ ವೈಫಲ್ಯವನ್ನ ಖಂಡಿಸಿ ಚಾಟಿ ಬೀಸಲು ದೋಸ್ತಿ ತಂತ್ರವನ್ನ ರೂಪಿಸಿಕೊಳ್ತಾ ಇದೆ. ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ರೆಡಿ ಮಾಡಿದ್ದಾರೆ ಕಾಂಗ್ರೆಸ್ನವರು. ಬೆಳಗಾವಿಯಲ್ಲಿ ನಾಳೆ ಸಿಎಂ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ಇದೆ. ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸಭೆಯಲ್ಲಿ ಅಧಿವೇಶನದ ಬಗ್ಗೆ ಚರ್ಚಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ತಿರುಗೇಟು ಕೊಡಲು ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ವಿಪಕ್ಷಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರಿಯಾಗಿ ಉತ್ತರ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಸಲಹೆಯನ್ನ ನೀಡ್ತಾರೆ. ಒಟ್ಟಾಗಿ ವಿಪಕ್ಷಗಳನ್ನ ಎದುರಿಸುವ ಕುರಿತು ಸಮಾಲೋಚನೆಯನ್ನ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನಿಂದ ಡಿಸೆಂಬರ್ 19ರವರೆಗೆ ಅಧಿವೇಶನ ನಡೆಯುತ್ತೆ. 11 ದಿನಗಳ ಕಾಲ ನಡೆಯುತ್ತೆ ಚಳಿಗಾಲದ ಅಧಿವೇಶನ. 19.3 ಕೋಟಿ ವೆಚ್ಚ, 6,000 ಪೊಲೀಸರ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಒಟ್ಟು 15 ಮಸೂದೆಗಳ ಮಂಡನೆಗೆ ಸರ್ಕಾರ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಬೈ ಎಲೆಕ್ಷನ್ ಗೆದ್ದ ನೂತನ ಶಾಸಕರಿಂದ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರು. ನಿಖಿಲ್, ಅನ್ನಪೂರ್ಣ, ಯಾಸಿರ್ ಖಾನ್ ಪಠಾಣ ಅದರಲ್ಲಿ ನೋಡ್ತಾ ಇದ್ರೆ ನಾವು ಇದೀಗ ಸಿಪಿ ಯೋಗೇಶ್ವರ್ ಆಗಿರ್ಬೋದು, ಅನ್ನಪೂರ್ಣ, ಯಾಸಿರ್ ಖಾನ್ ಪಠಾಣ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸದನದ ಮೊದಲ ದಿನ ಇಂದು ಗಣ್ಯರ ನಿಧನಕ್ಕೆ ಕೂಡ ಸಂತಾಪವನ್ನ ಸೂಚಿಸ್ತಾರೆ. ಕಲಾಪ ಆರಂಭಕ್ಕೂ ಮುನ್ನ ಯಾವೆಲ್ಲ ನಾಯಕರುಗಳು, ಶಾಸಕರುಗಳು, ಸಚಿವರುಗಳು ಈ ಹಿಂದೆ ಒಂದು ಸಾವನ್ನಪ್ಪಿದ್ದಾರೆ ಅವರಿಗೆ ಸಂತಾಪವನ್ನ ಸೂಚಿಸಿ ನಂತರ 3 ಜನ ಬೈ ಎಲೆಕ್ಷನ್ ಸಂದರ್ಭದಲ್ಲಿ 3 ಜನ ಯಾರು ಗೆದ್ದಿದ್ದಾರೆ ಅವರಿಗೆ ಒಂದು ಪ್ರಮಾಣ ವಚನ ಸ್ವೀಕಾರವನ್ನ ಕೂಡ ಇವತ್ತು ಮಾಡಲಾಗುತ್ತೆ. ಹಾಗಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ಟಿಹಾಕೋಕೆ ವಿಪಕ್ಷಗಳು ಕೂಡ ಸಜ್ಜಾಗಿವೆ. ಆಡಳಿತ ಪಕ್ಷದ ವೈಫಲ್ಯವನ್ನ ಖಂಡಿಸಿ ಚಾಟಿ ಬೀಸಲು ದೋಸ್ತಿ ರಣತಂತ್ರವನ್ನ ರೂಪಿಸಿಕೊಂಡಿದೆ. ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ರೆಡಿ ಮಾಡಿದ್ದಾರೆ ಕಾಂಗ್ರೆಸ್ನವರು. ಬೆಳಗಾವಿಯಲ್ಲಿ ನಾಳೆ ಸಿಎಂ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ಇರುತ್ತೆ. ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. Ashwavega English News. Coming soon. Your channel, your voice, your trust.